Audio Jungle. ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ಯಾವಾಗಲೂ ಕೂಡ ನಾವು ನಮ್ಮ ಚಾನಲ್ನಲ್ಲಿ ಹೇಳ್ತಾ ಇರ್ತೀವಿ, ನಮ್ಮ ವಿಶೇಷ ಚೇತನರ ಬಗ್ಗೆ ಈ ಸಮಾಜದಲ್ಲಿ ಇನ್ನೂ ಅನೇಕ ವ್ಯಕ್ತಿಗಳು ತುಚ್ಛವಾಗಿ ಅಥವಾ ಹೀನಾಯವಾಗಿ ಕಾಣುವಂತಹ ಒಂದು ಪರಿಸ್ಥಿತಿ ಇನ್ನೂ ಇದೆ ಅಂತ ಹೇಳಿದರೆ ತಪ್ಪಾಗಲಾರದು. ಇದಕ್ಕೊಂದು ಸ್ಪಷ್ಟ ಉದಾಹರಣೆ ಈಗ ತೆಲಂಗಾಣದಲ್ಲಿ ನಡೆದಿದೆ. ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಪ್ರತಿದಿನ ವಿಶೇಷ ಚೇತನರ ವಾರ್ತೆಯನ್ನು ತಪ್ಪದೆ ವೀಕ್ಷಿಸಿ. ನಾಗರಿಕ ಸೇವೆಗಳಲ್ಲಿ ಅಂಗವಿಕಲರ ಕೋಟಾದ ಅವಶ್ಯಕತೆ ಏನಿದೆ ಎಂದು IAS ಅಧಿಕಾರಿ ಸ್ಮಿತಾ ಸಬರ್ವಾಲ್ ಪ್ರಶ್ನಿಸಿದ್ದು ಸಾರ್ವಜನಿಕ ಚರ್ಚೆಗೆ ಗ್ರಾಸವಾಗಿದೆ. ನೋಡಿ ಸ್ನೇಹಿತರೆ, ಒಬ್ಬರು IAS ಅಧಿಕಾರಿಯಾಗಿ ವಿಶೇಷ ಚೇತನರ ಮೀಸಲಾತಿ ಬಗ್ಗೆ ಪ್ರಶ್ನಿಸುವುದು ಎಷ್ಟು ಸಮಂಜಸ ಅಂತ ನನಗಂತೂ ತಿಳಿತಾ ಇಲ್ಲ. ನೀವೇ ಇದಕ್ಕೆ ಕಾಮೆಂಟಲ್ಲಿ ಉತ್ತರವನ್ನು ಕೊಡಬೇಕು. ಟ್ರೋಲ್ಗಳನ್ನು ಗಂಭೀರವಾಗಿ ಪರಿಗಣಿಸಬೇಕಿಲ್ಲ. ನಟಿ ಜಾಹ್ನವಿ ಕಪೂರ್ ಹೀಗೆ ಹೇಳಿದ್ದೇಕೆ? ಮಹಾರಾಷ್ಟ್ರದ ವಿವಾದಿತ ಪ್ರೊಬೇಷನರಿ IAS ಅಧಿಕಾರಿ ಪೂಜಾ ಖೇಡ್ಕರ್ ಅವರ ಅಂಗವಿಕಲ ಪ್ರಮಾಣಪತ್ರ ಕುರಿತು ಚರ್ಚೆಯಾಗಿರುತ್ತಿರುವ ಬೆನ್ನಲ್ಲೇ ತೆಲಂಗಾಣ ಹಣಕಾಸು ಆಯೋಗದ ಸದಸ್ಯೆ ಕಾರ್ಯದರ್ಶಿಯಾಗಿರುವ ಸ್ಮಿತಾ ಸಬರ್ವಾಲ್ ಅಂಗವಿಕಲರ ಮೀಸಲಾತಿ ಕುರಿತು ತಮ್ಮ X ಖಾತೆಯಲ್ಲಿ ಪ್ರಶ್ನಿಸಿದ್ದಾರೆ. ಇದು ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದೆ. ಅಂಗವಿಕಲರ ಬಗ್ಗೆ ನನಗೆ ಗೌರವವಿದೆ, ಆದರೆ ಯಾವುದಾದರೂ ವಿಮಾನ ಸಂಸ್ಥೆ ಅಂಗವಿಕಲರನ್ನು ಪೈಲಟ್ ಹುದ್ದೆಗೆ ನೇಮಕ ಮಾಡಿಕೊಳ್ಳುತ್ತದೆಯೇ? ಅಂಗವಿಕಲತೆ ಇರುವ ಸರ್ಜನ್ನಲ್ಲಿ ನೀವು ನಂಬಿಕೆ ಇರಿಸುತ್ತೀರಾ ಎಂದು ಅವರು ತಮ್ಮ ಪೋಸ್ಟ್ನಲ್ಲಿ ಬರೆದುಕೊಂಡಿದ್ದಾರೆ. ನಾಗರಿಕ ಸೇವಾ ಕೆಲಸದ ಸ್ವರೂಪವು ಕ್ಷೇತ್ರ ಕಾರ್ಯವಾಗಿದೆ. ಇದಕ್ಕೆ ಸದೃಢವಾದ ಮಾನಸಿಕ ಅಥವಾ ದೈಹಿಕ ಪ್ರಯತ್ನ ಅವಶ್ಯಕತೆ ಇರುತ್ತದೆ. ದೂರ ಪ್ರಯಾಣಿಸುವುದರ ಜೊತೆಗೆ ಜನರ ಅಹವಾಲುಗಳನ್ನು ನೇರವಾಗಿ ಆಲಿಸಬೇಕಾಗಿರುತ್ತದೆ. ಇಂತಹ ಪ್ರಮುಖ ಸೇವೆಗೆ ಕೋಟಾ ವ್ಯವಸ್ಥೆಯಾದರೂ ಯಾಕೆ ಇರಬೇಕು ಎಂದು ಸ್ಮಿತಾ ಪ್ರಶ್ನಿಸಿರುವುದು ಅತ್ಯಂತ ಖಂಡನೀಯ ವಿಚಾರವಾಗಿದೆ. ಇದರ ನಡುವೆ ಅನೇಕ ನೆಟಿಸನ್ಗಳು ಸ್ಮಿತಾ ಸಬರ್ವಾಲ್ ಅವರ ಕಾಮೆಂಟ್ಗಳನ್ನು ಖಂಡಿಸಿದ್ದಾರೆ. ಅಂಗವಿಕಲತೆ ಒಂದು ಶಕ್ತಿ, ಬುದ್ಧಿವಂತಿಕೆಯ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ. ಈ ಪೋಸ್ಟ್ ನೋಡಿದಾಗ ತಿಳಿವಳಿಕೆ ಮತ್ತು ಜ್ಞಾನೋದಯ ಬಹಳ ಅವಶ್ಯಕ ಎಂದು ತೋರುತ್ತದೆ ಎಂದು ಸುಪ್ರೀಂ ಕೋರ್ಟ್ ಹಿರಿಯ ವಕೀಲ ಕರುಣಾ ಅವರು ಈ ಒಂದು ಪೋಸ್ಟ್ಗೆ ಪ್ರತಿಕ್ರಿಯಿಸಿದ್ದಾರೆ. ಈ ಪೋಸ್ಟನ್ನು ನೋಡಿದಾಗ ಅಧಿಕಾರಿಗಳು ಹೇಗೆ ವರ್ತಿಸುತ್ತಿದ್ದಾರೆ, ಅವರ ಚಿಂತನೆ ಯಾವ ನಿಟ್ಟಿನಲ್ಲಿದೆ ಎಂಬುದು ಮನದಟ್ಟಾಗುತ್ತದೆ ಎಂದು ಸಂಸದ ಪ್ರಿಯಾಂಕ ಚತುರ್ವೇದಿ ಅಭಿಪ್ರಾಯಪಟ್ಟಿದ್ದಾರೆ. ಏನೇ ಆಗಲಿ ಸ್ನೇಹಿತರೆ, ಸುಮಾರು 16-17 ವರ್ಷಗಳ ಕಾಲ ಅಂಗವಿಕಲರಿಂದ ಅಂಗವಿಕಲರಿಗಾಗಿ ಸೇವೆ ಸಲ್ಲಿಸುತ್ತಿರುವ ನಮ್ಮಂಥವರಿಗೆ ಇಂಥ ಒಬ್ಬ IAS ಅಧಿಕಾರಿ ಸಿಕ್ಕಿಬಿಟ್ರೆ ನಮ್ಮ ಜೀವನ ಅಂತೂ ದೇವರಿಗೆ ಗತಿ. ಯಾಕಂದರೆ ಇವರು ಮೊದಲೇ ಹೇಳಿದ್ದಾರೆ, ನಮಗೆ ಮೀಸಲಾತಿ ಯಾಕೆ ಬೇಕು, ನಿಮಗೆ ಯಾಕೆ ಮೀಸಲಾತಿ, ಅಂಗವಿಕಲರನ್ನು ಒಂದು ಸರಿದಾರಿಗೆ ತರ್ತಕ್ಕಂತಹ ಅಥವಾ ಅವರು ಕಟ್ಟಕಡೆಯ ವ್ಯಕ್ತಿ, ಅವ್ರನ್ನೂ ಕೂಡ ಸಮಾಜದಲ್ಲಿ ಸರಿಹೊಂದುವಂಥ ಕೆಲಸ ಕೊಡಲಿ ಅಂತೇಳ್ಬಿಟ್ಟು ಸರ್ಕಾರಗಳು ಚಿಂತನೆ ನಡೆಸ್ತಿದ್ದಾಗ ಬೇಲಿಯೇ ಎದ್ದು ಹೊಲ ಮೇದಂತೆ ಈ ಅಧಿಕಾರಿ ವರ್ತಿಸಿರುವುದು ನಿಜವಾಗ್ಲೂ ಕೂಡ ಖಂಡನೀಯ ವಿಚಾರ. ನಮ್ಮ ಸೇವಾ ಭದ್ರತೆ ಆಗಲಿ ಅಥವಾ ನಮ್ಮ ವಿಶೇಷ ಚೇತನ ಪಿಂಚಣಿಯಾಗಲಿ ಅಥವಾ ನಮ್ಮ ವಿಶೇಷ ಚೇತನರ ವಸತಿ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಇಂತಹ ಅಧಿಕಾರಿಗಳು ನಮ್ಮ ಒಂದು ಹಕ್ಕುಗಳನ್ನೇ ಕಸಿದುಕೊಳ್ಳಲು ಪ್ರಯತ್ನಿಸುತ್ತಿರುವುದು ನಿಜವಾಗ್ಲೂ ಕೂಡ ದುರದೃಷ್ಟ ಮತ್ತು ಖಂಡನೀಯ.